ಎಲ್ಲ ಎಲ್ಲಿಗೋಗಿದ್ರಿ ಕೇಳ್ತಿದ್ದ. ಬಂದ್ ಹೆಂಗ್ ಹಾರ್ಬಿಟ್ಟ ಮೈ ಮೇಲೆ. 2 ದಿನ ನೋಡಿದ್ವಿ. ಸಣ್ಣ ಗುಂಡವ ಪಾಪದವ. ಈಗ ನೋಡಿ, ಈಗ ನನ್ನ ಹತ್ರ ಬಂದ ಮಾತಾಡ್ಸ್ಲಿ ಹೇಳಿ, ಮಾತಾಡ್ಸ್ತೀನಿ ಅಲ್ಲೇ. ನೋಡಿ ಇನ್ನೊಂದ್ ಮಂತು ಮಾತಾಡ್ಸಲೆ. ಮತ್ತೊಂದು ಬತ್ತಿದ್ದು ಅಲ್ಲಿ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಮದ್ವೆ ಕರೆಯೋದಿಕ್ಕೆ 2 ಮದ್ವೆ ಕರೆಯೋದಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಬೇಗ ಅಡಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೀನಿ. ಬೋಂಡಕ್ಕೆ ಪಲ್ಯ ರೆಡಿ ಮಾಡ್ಕೊಂಡಿದೀನಿ, ಹಾಗೆ ಬೋಂಡ ಹಿಟ್ಟು ಕೂಡ ರೆಡಿ ಆಗಿದೆ. ನಂತರ ಶಾವಿಗೆ ಶಿರಾ ಮಾಡಿದೀನಿ, ಶಾವಿಗೆ ಕೇಸರಿ ಬಾತು. ಇವಾಗ ಪಲಾವ್ ಮಾಡೋದಿಕ್ಕೆ ರೆಡಿ ಮಾಡ್ಕೊಂಡಿದೀನಿ. ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿದೀನಿ. ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ನೌಲ್ಕೋಲು, ಬೀನ್ಸು, ಕ್ಯಾರೆಟ್ ಇವೆಲ್ಲ ಹೆಚ್ಚಿಟ್ಕೊಂಡಿದೀನಿ. ಹಾಗೆ ಇಲ್ಲಿ 1 ಗಡ್ಡೆಷ್ಟು ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ, ಅರ್ಧ ಇಂಚಷ್ಟು ಹಸಿ ಶುಂಠಿ, 1 ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಅಮ್ಮ ರೆಡಿ ಮಾಡ್ಕೊಂಡಂತ ಪಲಾವ್ ಪೌಡರ್ ಇದೆ, ಅದನ್ನೇ ಹಾಕ್ತಾ ಇದ್ದೀನಿ. ಇದು ತುಂಬಾ ಸುಲಭ. ಈ ತರ ಪಲಾವ್ ಪೌಡರ್ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋದು ತುಂಬಾನೇ ಸುಲಭ. ಇದನ್ನ 1 ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಕಾಯಿ ತುರಿ, ಇದರೊಳಗೆ ಧನಿಯಾ, ಜೀರಿಗೆ, ಚಕ್ಕೆ ಎಲ್ಲಾನು ಇದೆ. ಎಲ್ಲ ಇರೋದ್ರಿಂದ ಮತ್ತೆ ಹೊಸದಾಗಿ ಏನು ಕೂಡ ಹಾಕೋಬೇಕಂತಿಲ್ಲ, ಇವಿಷ್ಟು ಹಾಕೋಬಿಟ್ಟು. ಹಾಗೆ ಒಣಮೆಣಸಿನಕಾಯಿ ಹಾಕೊಳ್ತೀನಿ. 1 ಹಸಿ ಮೆಣಸಿನಕಾಯಿ ಹಾಕೊಂಡಿದೀನಿ, ಒಣಮೆಣಸಿನಕಾಯಿ ಕೂಡ ಹಾಕೋತಾ ಇದ್ದೀನಿ. ಕಾಳು ಮೆಣಸೆಲ್ಲ ಪೌಡರ್ ಮಾಡುವಾಗಲೇ ಹಾಕಿರೋದ್ರಿಂದ ಮತ್ತೆ ಹಾಕಕ್ ಹೋಗಲ್ಲ. ಒಂದು 5 ರಿಂದ 6 ಒಣಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಸ್ವಲ್ಪ ಪುದೀನ ಕೂಡ ಹಾಕೊಂಡಿದ್ದೀನಿ. ಇವಾಗ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಮನೆಯಲ್ಲಿ ಹಸಿ ಶುಂಠಿ, ಅರಿಶಿನ ಎಲ್ಲ ಬೆಳೆಸ್ಕೊಂಡ್ಬಿಟ್ರೆ ಏನು ಸುಲಭ ಗೊತ್ತಾ. ಏನಾದರೂ ಅಡುಗೆ ಮಾಡ್ಬೇಕಂದ್ರೆ ಪಟಾಪಟ್ ಅಂತ ಕಿತ್ಕೊಂಡು ಹೋಗ್ಬಿಡ್ಬೋದು. ಹಾಗೆ ದೊಡ್ಡ ಪತ್ರೆ, ಹಾಗೆ ಈಗ ದೊಡ್ಡ ಪತ್ರೆ ಮತ್ತೆ ಹಸಿ ಶುಂಠಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಇವಾಗ ಪಲಾವಿಗೆ ಬೇಕು, ಅದು ಬಜ್ಜಿಗೆ ಬೇಕು. ಬೋಂಡ ಮಾಡಿದ್ದೀನಿ, ಅದೇ ಹಿಟ್ಟಲ್ಲಿ ಅದು ಕೂಡ ಮಾಡ್ಬೋದು, ಸಾಂಬಾರ್ ಸೊಪ್ಪಿನ ವಡೆ ಅಂತೇಳಿ. ನೋಡಿ ಇಲ್ಲಿ ನನ್ನ ಶುಂಠಿ ಮತ್ತೆ ಅರಿಶಿನ ಇನ್ನೊಂದು ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಬಂದಿರುತ್ತೆ ಅದು. ಮಳೆ ಜಾಸ್ತಿ ಆಗೋಯ್ತದ್ರೆ ಈ ಸರಿ. ನನಗಿಷ್ಟೇ ಸಾಕು, ಅದಕ್ಕಿಷ್ಟೇ ಕಿತ್ಕೊಂಡು ಹೋಗ್ತೀನಿ. ಒಂದೇ ಸರಿ ಜಾಸ್ತಿ ಕಿತ್ಕೊಂಡು ಹೋಗೋದಿಲ್ಲ ನಾನು, ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು ಹೋಗ್ತೀನಿ. ಪಲಾವ್ ಮಾಡೋದಕ್ಕೆ ಕುಕ್ಕರಲ್ಲಿ 2 ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಪಲಾವ್ ಎಲೆ, ಚಕ್ರ ಮೊಗ್ಗು, 2 ಲವಂಗ ಹಾಕೊಳ್ತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇರುತ್ತಲ್ಲ, ಅದನ್ನ ಈಗ ಪಲಾವಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಒಂಥರ ಹಸಿ ಮೆಣಸು, ಒಣಮೆಣಸು, ಕಾಳುಮೆಣಸು ಎಲ್ಲಾನು ಇರುತ್ತಲ್ವಾ ಇದರಲ್ಲಿ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆ ಐಟಮು ಎಲ್ಲ ಇರುತ್ತೆ. ಮತ್ತೆ ತುಂಬಾ ಒಂಥರ ಹೆವಿ ಮಸಾಲ ಕೂಡ ಆಗಲ್ಲ, ಸ್ವಲ್ಪನೇ ಇದೆ ಹಾಕೊಂಡಿರ್ತೀವಲ್ವ. ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಇದನ್ನ ಈ ರೀತಿ ಹುರ್ಕೋಬೇಕು. ಎಣ್ಣೆ ಮತ್ತು ತುಪ್ಪದಲ್ಲಿ ಒಳ್ಳೆ ಪರಿಮಳ ಬರುತ್ತೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಹಸಿ ವಾಸನೆಯನ್ನು ಹೋಗಿದೆ. ಕಟ್ ಮಾಡ್ಕೊಂಡಂತ ತರಕಾರಿ ಸೇರಿಸ್ಕೊಳ್ಳೋಣ.
ತರಕಾರಿ ಹಾಕ್ಕೊಂಬಿಟ್ಟು ಕೂಡ ಒಂದು ಸ್ವಲ್ಪ ಹುರ್ಕೋಬೇಕು. ತರಕಾರಿ ಹಾಕ್ಕೊಳ್ತಿದ್ದಂಗೆ ಇದಕ್ಕೆ ಉಪ್ಪು ಹಾಕ್ಕೊತೀನಿ. ಯಾಕೆಂದರೆ ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ, ಹಾಗೆ ಬೇಗ ಬೆಂದು ಹೋಗುತ್ತೆ ಹುರ್ಕೊಳ್ಳುವಾಗ. ಒಳ್ಳೆ ಸಮರಸ ಆಗುತ್ತೆ ಇದು, ಎಲ್ಲವೂ ಮಿಕ್ಸ್ ಆಗಿ. ಜಾಸ್ತಿ ಖಾರ ಕೂಡ ಹಾಕಿಲ್ಲ, ಮಸಾಲೆ ಇರ್ಬೋದು, ಖಾರ ಇರ್ಬೋದು, ಯಾವುದು ಕೂಡ ಜಾಸ್ತಿ ಹಾಕಿಲ್ಲ. ಪಲಾವಿಗೆ ನಾನಿಲ್ಲಿ ಊಟದಕ್ಕೇನೆ ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ. ಇವಾಗ ಅಕ್ಕಿ ಸೇರಿಸ್ಕೊಂಡ್ಬಿಡೋಣ. ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಕೂಡ ಒಂದು 2 ನಿಮಿಷ ಅದನ್ನು ಹುರ್ಕೋಬೇಕು. ತರಕಾರಿ ಎಲ್ಲ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಮಳೆಗಾಲದ ತರಕಾರಿ ಅಲ್ವಾ. ಮತ್ತೊಂದಂದರೆ ನಾವು ಉಪ್ಪು ಹಾಕ್ತೀವಲ್ಲ, ಅದೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಇವಾಗ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ತಗೊಳ್ತೇನೆ. ನಾನಿಲ್ಲಿ 1 ಲೋಟ ಅಕ್ಕಿ ತೊಗೊಂಡಿರೋದು, ಅದಕ್ಕೆ ಬರೀ 2 ಲೋಟ, ಉದ್ದ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ಮಿಕ್ಸಿ ಜಾರ್ ತೊಳೆದಿರ್ತೀವಲ್ವ, ಆ ನೀರನ್ನೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನ ಸೇರಿಸ್ಕೊಂಡಾದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೇಸ್ಟ್ ನೋಡ್ಕೋಬೇಕು. ಉಪ್ಪು ಬೇಕಂದ್ರೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ನನಗೆ ಸ್ವಲ್ಪ ಉಪ್ಪು ಹಾಕಿದ್ದು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಲಿಂಬು ರಸ ಹಾಕ್ಕೊಂಡ್ಬಿಡ್ತೀನಿ. ಲಿಂಬು ರಸ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಆಯ್ತು. ಕುಕ್ಕರ್ ಗ್ಯಾಸ್ಕೆಟ್ನ ನಾನು ತೆಗೆದು ಫ್ರೀಜರ್ ಇಟ್ಟಿರ್ತೀನಿ, ಇಲ್ಲ ಅಂತಂದ್ರೆ ನೀರು ಬಕೆಟಲ್ಲಿ ಹಾಕಿರ್ತೀನಿ. ಅವಾಗ ಕುಕ್ಕರ್ ಗ್ಯಾಸ್ಕೆಟ್ ಬೇಗ ಹಾಳಾಗೋದಿಲ್ಲ, ಇಲ್ಲಾಂದ್ರೆ ಹಾಳಾಗ್ಬಿಡತ್ತೆ ಬೇಗ. ಹಾಕೊಂಡು ಸ್ವಲ್ಪ ಬಿಸಿ ಆಗಿದೆ, ಎರಡು ವಿಜಿಲ್ಸ್ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಅಲ್ಲಿವರೆಗೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಹಾಗೆ ಇಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ತೀನಿ. ಸಾಂಬಾರಿಗೆ ಬೇಳೆ ಮತ್ತೆ ಹೂಳೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ, ಹಾಗೆ ಕರಿಬೇವು. ತೊಳೆದೇ ಇಟ್ಕೊಂಡಿರ್ತೀನಿ, ಆದ್ರೂ ಕೂಡ ಒಂದ್ಸರಿ ತೊಳೆದು ಹಾಕೊಂಡ್ಬಿಡ್ತೀನಿ. ಹಾಗೆ ಮೊಸರು ಬಜ್ಜಿಗೆ ಇಲ್ಲಿ ಈರುಳ್ಳಿ, ಸೌತೆಕಾಯಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಕಾಯಿ, ಹಸಿಮೆಣಸು, ಹಿಂಗೆ ಹಾಕಿ ರುಬ್ಕೊಂಡಿದ್ದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಸಾಸಿವೆ, ಇಂಗು, ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು ಹಾಕಿ ಬೋಂಡಕ್ಕೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹಿಟ್ಟು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಶಾವಿಗೆ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ರೆಡಿ ಆಯಿತು. ಈಗ ಬೋಂಡ ಮಾಡೋದಕ್ಕೆ ಆಲೂಗಡ್ಡೆ ಪಲ್ಯನ ಉಂಡೆಗಳು ಮಾಡ್ಕೊಂಡ್ಬಿಡ್ತೀನಿ. ಒಂದು ಪ್ಲೇಟಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಆವಾಗ ಕರಿಯೋದಕ್ಕೆ ಸುಲಭ ಆಗತ್ತೆ. ಇವಾಗ ಪಲ್ಯ ಎಲ್ಲ ಉಂಡೆ ಮಾಡ್ಕೊಂಡಿದ್ದಾಯಿತು. ಈಗ ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಇದನ್ನ ಕರಿಯೋಣ. ಕಡಲೆ ಹಿಟ್ಟನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಡಲೆ ಹಿಟ್ಟು, ಜೀರಿಗೆ ಪುಡಿ, ಇಂಗು, ಹಾಗೆಯೇ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೆ. ಹಾಗೆ 1-2 ಚಿಟಿಕೆ ಆಗುವಷ್ಟು ಸೋಡಾ ಕೂಡ ಹಾಕ್ಕೊಂಡಿದ್ದೆ. ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಅದು. ಈಗ ಕರ್ಕೊಳ್ಳೋಣ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಹಸ್ಬೆಂಡ್ ಅತ್ತೆ ಮಗಳ ಮದುವೆ ಡಿಸೆಂಬರಲ್ಲಿ, ಅದಕ್ಕೆ ಮದುವೆ ಕರೆಯೋದಕ್ಕೆ ಅಂತೇಳ್ಬಿಟ್ಟು ಮದುಮಗಳ ಅಣ್ಣ ಬಂದಿದ್ದ, ವಸಂತ. ಮಧ್ಯಾಹ್ನ ಊಟಕ್ಕೆ ಬಾ ಅಂತ ಹೇಳಿದ್ವಿ, ಆದರೆ ಬೇರೆ ಕಡೆ ಬರ್ತೀನಿ ಅಂತ ಹೇಳಿದ್ದೆ ಅಂತೇಳ್ಬಿಟ್ಟು ಮೊದಲೇ ಬಂದ. ಬೇಗ ಬೇಗ ಬೋಂಡ ಕರೆದೆ. ಹಾಗೆ ಮಾತಾಡ್ತಾ ಕೂತ್ವಿ.
ಹಾಗೆ ಅವನ ಹತ್ರ ನಾವು ಊಟಕ್ಕೆ ಬರಬೇಕಿತ್ತು ಅಂತ ಹೇಳ್ತಾ ಇದ್ವಿ. ಇವಾಗ ನಮ್ಮ ಪಲಾವ್ ಕೂಡ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವ, ಒಳ್ಳೆ ಉದುರಾಗಿ ಬಂದಿದೆ ನೋಡಿ. ತಿನ್ನೋಕ್ಕೂ ಕೂಡ ಸಖತ್ತಾಗಿರುತ್ತೆ. ತುಂಬ ಖಾರನೂ ಇರಲ್ಲ, ತುಂಬ ಮಸಾಲನೂ ಇರಲ್ಲ. ಸಾಂಬಾರು ಸೊಪ್ಪಿನ ವಡೆ ಬೋಂಡ ಎಲ್ಲ ರೆಡಿ ಆಯಿತು. ಊಟದ ಟೈಮ್ ಆಯಿತು. ತಮ್ಮನ ಮಿಸ್ಸಸ್ ವನಶ್ರೀ ತಮ್ಮ ವಿಶಾಖನ ಮದುವೆ ಕೂಡ ಇತ್ತು. ಅವನು ಇದೇ ಫಸ್ಟ್ ಟೈಮ್ ನಮ್ಮನೆ ಬರ್ತಾ ಇರೋದು, ಮದುವೆ ಕರೆಯೋಕ್ಕೆ ಬರ್ತೀನಿ ಅಂತ ಹೇಳಿದ್ದ. ಊಟಕ್ಕೆ ಬರಲೇಬೇಕು ಅಂತ ಹೇಳಿದ್ದೆ, ಯಾಕೆಂದರೆ ಅವನು ಇನ್ನೂ ನಮ್ಮನೆಗೆ ಬಂದೇ ಇರಲಿಲ್ಲ. ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ತುಂಬ ಖುಷಿ ಅಲ್ವಾ, ಸಂಭ್ರಮದ ವಾತಾವರಣ ಇರುತ್ತೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಬಂದಾಗ ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಎಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ನಾವು ಕೂಡ ತಿಳ್ಕೊಬೋದು. ಊರ ಕಡೆ ಎಲ್ಲ ತುಳಸಿ ಮದುವೆ ಅಂದರೆ ಕಬ್ಬೆಲ್ಲ ಹಾಕಿಬಿಟ್ಟು ಮಂಟಪನ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ಬಾಳೆ ಕಂಬ ಎಲ್ಲ ಹಾಕಿ ಹೂಗಳಿಂದೆಲ್ಲ ಅಲಂಕಾರ ಮಾಡಿ ಹಾಗೆ ಪಟಾಕಿ ಎಲ್ಲ ಹೊಡಿತಾರೆ. ತುಂಬ ಸಂಭ್ರಮದಿಂದ ಆಚರಿಸ್ತಾರೆ. ಮದುವೆ ಅಂದಮೇಲೆ ಮಂಟಪ ಇರಲೇಬೇಕಲ್ವ. ಹಾಗೆ ಸುಂದರವಾದ ರಂಗೋಲಿಗಳನ್ನು ಹಾಕ್ತಾರೆ. ಹಾಗೆ ಹೂವಿನ ಮಾಲೆಗಳಿಂದ ಅಲಂಕಾರ ಮಾಡ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಳಸಿಯನ್ನು ಯಾವತ್ತೂ ಕೂಡ ಮನೆ ಒಳಗಡೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂತಂದರೆ ಮಹಾವಿಷ್ಣು ತುಳಸಿಯನ್ನು ಮದುವೆ ಮಾಡಿಕೊಂಡು ಬಂದಾಗ, ಮನೆಗೆ ಕರ್ಕೊಂಡು ಬಂದಾಗ ಲಕ್ಷ್ಮೀ ದೇವಿ ಒಳಗಡೆ ಬಿಡೋದಿಲ್ಲಂತೆ. ಲಕ್ಷ್ಮೀ ದೇವಿಗೆ ಕೋಪ ಬಂದುಬಿಡತ್ತಂತೆ. ಆಗ ಅವಳನ್ನ ಒಳಗಡೆ ಕರ್ಕೊಂಡು ಬಂದರೆ ನಾನು ಹೊರಗಡೆ ಹೋಗಿಬಿಡ್ತೀನಿ ಅಂತ ಹೇಳ್ತಾಳಂತೆ. ಅದಕ್ಕೋಸ್ಕರ ತುಳಸಿಯನ್ನು ಹೊರಗಡೆನೇ ಇಟ್ಟು ಪೂಜೆ ಮಾಡ್ತಾರೆ. ತುಳಸಿಯನ್ನು ಮನೆ ಎದುರುಗಡೆ ಬೆಳೆಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಔಷಧಿಯ ಸಸ್ಯ. ಹಾಗೆ ಪುರಾಣದಲ್ಲಿ ಹೇಳೋ ಪ್ರಕಾರ ಮನೆಯ ಹೊರಗೆ ಹೋಗುವಾಗ ನಾವು ತುಳಸಿಯನ್ನು ನೋಡಿ ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮನೆ ಒಳಗಡೆ ಬರುವಾಗಲೂ ಕೂಡ ತುಳಸಿಯನ್ನು ನೋಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ತುಳಸಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಸೌಭಾಗ್ಯ ವೃದ್ಧಿ ಆಗುತ್ತೆ, ನೆಮ್ಮದಿ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ನೋಡಿ ಪಾಪ ದೀಪಾವಳಿ ಹಬ್ಬದಲ್ಲಿ ಕಣ್ಣಿಗೆ ಪಟಾಕಿ ಏನೋ ತಾಗ್ಬಿಟ್ಟು ಗಾಯ ಆಗಿಬಿಟ್ಟಿತ್ತು. ಒಂದು ಕಣ್ಣು ಮುಚ್ಚೆ ಹೋದಂಗೆ ಆಗಿತ್ತು. ಈ ಸೈಡ್ ಇದ್ರೆ ಸ್ವಲ್ಪ ಗಾಯ ಇದೆ ನೋಡಿ, ಅದು ತಿರುಗ್ತಾ ಇರುತ್ತೆ ನೋಡಿ. ಈ ಸೈಡ್ ಒಂದು ಕಣ್ಣು ಇವಾಗ ಸ್ವಲ್ಪ ಸರಿ ಹೋಗಿದೆ. ಅದನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಇವಾಗ ಸರಿ ಹೋಯ್ತು ಸ್ವಲ್ಪ ನೋಡಿ. ಸ್ವಲ್ಪ ಕಾಣಿಸ್ತಿದೆಲ್ಲ ಕಣ್ಣು. ಪಾಪ ಒಂದು ಮುಚ್ಚೆ ಹೋಗ್ಬಿಟ್ಟಿತ್ತು, ಕಾಣಿಸ್ತಾನೆ ಇರಲಿಲ್ಲ ಒಂದು ಕಣ್ಣದ್ರದ್ದು. ಪಾಪ ಅನಿಸ್ತಾ ಇತ್ತು. ಈ ಪ್ರಾಣಿಗಳಿಗೆ ಗೊತ್ತಾಗಲ್ಲ, ದೀಪಾವಳಿ ಟೈಮಲ್ಲೆಲ್ಲ ಪಟಾಕಿ ಹೊಡಿತಾ ಇರ್ತಾರಲ್ಲ, ಇವು ಓಡಾಡ್ತಾ ಇರುತ್ತೆ ಹೊರಗಡೆ ಎಲ್ಲ. ಹೌದೇ, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.